ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಸಿ ಅವರೆಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಇದಂತೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಕುಕ್ಕರಿಗೆ ಸ್ವಲ್ಪನೇ ಕಾಳು ಹಾಕ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ದು. ಸ್ವಲ್ಪ ಕಾಳು ಹಾಕ್ಕೊಂಡು ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಒಂದು 5 ನಿಮಿಷಕ್ಕೆಲ್ಲ ಇದು ಬೆಂದೋಗುತ್ತೆ. ಒಂದು ವಿಸಲ್ ಬಂದರೆ ಸಾಕು. ಅಷ್ಟರಲ್ಲಿ ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇದೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಕಡ್ಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನಲ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿನ ಹೀಗೆ ಮಾಡ್ತಾಯಿದ್ರು, ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ. ನೀವು ಕಡ್ಡಿನ ಬಿಸಾಕ್ತೆ ರಸಕ್ಕಾಗಲಿ ಈ ಥರ ಗೊಜ್ಜಿಗಾಗಲಿ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಜಜ್ಜಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಬೌಲಿಗೆ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಅದು ಫುಲ್ ವಿಸಲ್ ಆಗೋವರೆಗೂ ನಾನಿದ್ದಿಲ್ಲ. ಕಾಳು ಬೇಗ ಬೆಂದೋಗುತ್ತೆ, ಹಸೆ ಕಾಳಲ್ವ, ಅದಕ್ಕೆ ಕುಕ್ಕರ್ ಸ್ವಲ್ಪ ವಿಸಲ್ ತೆಗೆದ್ಬಿಟ್ಟು ಕುಕ್ಕರ್ ಓಪನ್ ಮಾಡಿದ್ದೀನಿ. ಟೊಮೊಟೊ ಎಲ್ಲ ಎಷ್ಟು ಕ್ಲೀನಾಗಿ ಬೆಂದೈತೆ. ಟೊಮೊಟೊನ ನಾನು ಸಪ್ರೇಟಾಗಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ ಬೇಯೋದಕ್ಕೆ, ಅದನ್ನು ಸಪ್ರೇಟಾಗಿ ಎತ್ಕೊತೀನಿ. ಕಾಳೇನೇ ಎತ್ಕೊಳ್ಳಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಸಪ್ರೇಟಾಗಿ ಎತ್ಕೊಂಡು, ಟೊಮೊಟೊ ಎಲ್ಲ ಫುಲ್ ಬೆಂದೋಗೈತೆ, ಅದಕ್ಕೆ ಈ ರೀತಿ ಎತ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಎತ್ಕೊಂಡಿದ್ದೀನಿ. ಇಷ್ಟು ಆದರೆ ಸಾಕು, ಒಂದು 3 ಜನಕ್ಕೆ ಇಷ್ಟು ಆದರೆ ಸಾಕು ಮುದ್ದೆಗೆ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಮ್ಮಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕ್ವಾಂಟಿಟಿ ಕಮ್ಮಿ ಹಾಕೋಬೋದು. ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಅದು ಸೇಮ್ ಬೇಯೋದಕ್ಕೆ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಒಣಗಿದ ಮೆಣಸಿನ್ಕಾಯಿ ಕೂಡ ಇದೇ ಥರ ಬೆಂದಿರುತ್ತೆ. ಕಾಳು ಇಷ್ಟ ಆಗೈತೆ, ಕಾಳು ಅಷ್ಟೇ ಕ್ಲೀನಾಗಿ ಬೆಂದೈತೆ. ಒಂದು 5 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಪಾತ್ರೆ ಕೂಡ ನಾವು ಹಾಕಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡದೆ ಮಾಡ್ಕೋಬೋದು. ಬೇಗ ಆಗುತ್ತೆ ಅಂತ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿದ್ದೀನಿ. ಸ್ವಲ್ಪ ಇನ್ನೂ ಬಿಸಿ ಐತೆ, ಕೈ ಉರಿ ಆಗುತ್ತೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ನಾವು ಕೈಯಲ್ಲಿ ಕಳಿಸ್ತೀವಲ್ವ, ಅದಕ್ಕೆ ಕೈ ಉರಿ ಆಗಬಾರ್ದು ಅಂತ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಕೈಯಾಗೆ ಅಷ್ಟೊಂದು ಉರಿ ಆಗೋಲ್ಲ. ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಕಿವುಚಿ ಕಲಿಸ್ಬೇಕು ಅಂದರೆ ಅಷ್ಟು ಉರಿ ಆಗೋಲ್ಲ. ಕೈಯಲ್ಲೇ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಕ್ಲೀನಾಗಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರೋದು ಗೊಜ್ಜು. ಇವಾಗ ತಣ್ಣು ಕೂಡ ಆಗೈತೆ. ಸ್ವಲ್ಪ ಹುಣಸೆಹಣ್ಣು ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪನೇ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡ್ಬಿಟ್ಟು ಸ್ವಲ್ಪ ಹುಳಿ ಬೇಕು ಅಂದರೆ ಮತ್ತೆ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಅಲ್ಲಿ ಕಾಳು ಬೇಯೋದಕ್ಕೂ ಹಾಕ್ಕೊಂಡಿದ್ದೆ, ಸ್ವಲ್ಪ ಇಲ್ಲಿ ನೋಡಿ ಹಾಕೋಬೇಕಾಗುತ್ತೆ. ಈ ಥರ ಟೊಮೊಟೊ ಸಿಪ್ಪೆನ ಎತ್ತಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಟೊಮೊಟೊ ಸಿಪ್ಪೆ ನಮಗೆ ಬೇಕಾಗಲ್ಲ, ಟೊಮೊಟೊ ಇದ್ದರೆ ಸಾಕು ಬೆಂದಿರೋದು. ಸಿಪ್ಪೆ ಈ ರೀತಿ ಬಿಟ್ಕೊಳ್ಳುತ್ತೆ, ಎತ್ತಿಟ್ಕೊಂಡಿದ್ದೀನಿ. ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕು. ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ಕಲಿಸ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಿವುಚೋದ್ರಿಂದ ಕೈ ತುಂಬಾ ಉರಿಯಾಗುತ್ತೆ. ಬಿಸಿ ಇದ್ದರೆ ಫುಲ್ಲು ತಣ್ಣಗಾಗೋಗ್ಬಿಟ್ಟು ನೀವು ಆಮೇಲೆ ಕಲಿಸ್ಕೊಳ್ಳಿ. ಒಂದು 10 ನಿಮಿಷಕ್ಕೆಲ್ಲ ಇದು ತಣ್ಣಗಾಗೋಗುತ್ತೆ. ಅಷ್ಟರಲ್ಲಿ ನಾನು ಮುದ್ದೆ ಎಲ್ಲ ರೆಡಿ ಮಾಡಿಕೊಂಡೆ. ಅದು ತಣ್ಣಗಾಗೋಷ್ಟರಲ್ಲಿ ನೋಡಿ ಎಲ್ಲ ಕಿವುಚ್ಕೊಂಡು ಮುದ್ದೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದಂತೂ ನಮ್ಮ ಅಜ್ಜಿ ಕಾಲದ ರೆಸಿಪಿ. ನಮ್ಮ ಅಜ್ಜಿನೇ ಇದೇ ರೀತಿ ಮಾಡ್ತಾಯಿದ್ರು. ಟೇಸ್ಟ್ ಅಂತ ಅದ್ಭುತವಾಗಿತ್ತು. ಆವಾಗ ಯಾವ ಟೇಸ್ಟ್ ಇತ್ತು ಇವಾಗೂ ಅದೇ ಟೇಸ್ಟ್ ಐತೆ. ಮುದ್ದೆಗಂತೂ ಅದ್ಭುತವಾಗೈತೆ. ಅನ್ನಕ್ಕೂ ಅಷ್ಟೇ ಸ್ವಲ್ಪ ತುಪ್ಪ ಈ ಗೊಜ್ಜು ಹಾಕ್ಕೊಂಡು ತಿಂದರೆ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಂತೂ ತುಂಬಾ ಹಸೆ ಕಾಳು ಸೀಸನಲ್ಲಿ ತುಂಬಾ ಮಾಡ್ತಾರೆ ಈ ರೀತಿ ಗೊಜ್ಜು. ಅವ್ರಿಗಂತೂ ಇದು ಗೊತ್ತೇ ಇರುತ್ತೆ. ನಮ್ಮ ಸೈಡ್ ಜ್ವರ ಬಂದು ಬಾಯಿ ಕಟ್ಟಿರೋ ಈ ರೀತಿ ಗೊಜ್ಜು ಮಾಡ್ಕೊಂಡು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.